ಸಿಯಾನ್ ಚಾನಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ರೈತರ ಜೀವನ, ಗ್ರಾಮೀಣ ಪರಿಸರ, ಸಂಸ್ಕೃತಿ ಇದನ್ನು ಪರಿಚಯ ಮಾಡಿಸಲು ನಾವು ಮಂಡ್ಯ ಜಿಲ್ಲೆಗೆ ಬಂದಿದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ತುರುಗನೂರು ಗ್ರಾಮದಲ್ಲಿ ಡಾಕ್ಟರ್ ಕಪನಿಗೌಡ ಅವರು ಸಹಜ ಕೃಷಿಯನ್ನು ಮಾಡ್ತಾರೆ. ಅವ್ರ ಜೊತೆ ಮಾತನಾಡ್ತಾ ಸಹಜ ಕೃಷಿ, ಇಲ್ಲಿನ ಪರಿಸರ, ಗ್ರಾಮೀಣ ಸಮಸ್ಯೆಗಳನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸಹಜ ಕೃಷಿ ಮಾಡ್ತಿದ್ರಿ, ನೀವೇ ಮಾಡ್ತಿದ್ದೀನಿ ಅಂತ ನೀವು ನನಗೆ ಫೋನಲ್ಲೇ ಹೇಳಿದ್ರಿ. ಆದರೆ ಇವಾಗ ನೀವು ಇಲ್ಲಿ ಒಂದು ತೆಂಗಿನ ಕಾಯಿಗಳನ್ನ ತೋರಿಸ್ತಾ ಯಾವ ರೀತಿ ಅದು ಕ್ವಾಲಿಟಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರಿ. ಮೇಡಮ್, ಇದು ತಿಪ್ಟೂರ್ ಟಾಲ್ ಆ್ಯಂಡ್ ಡ್ವಾರ್ಫ್ ಅಂತ. ಇದು ಸುಮಾರು 72ನೇ ಇಸ್ವಿಲಿ ನಾನೇ ತಂದು ಪ್ಲ್ಯಾಂಟ್ ಮಾಡೋದು. ತಿಪ್ಟೂರಿಂದ ಹೋಗಿ ದಸರಿಘಟ್ಟ ಒಬ್ಬ ಕರಿಗೌಡ ಅನ್ನೋರ ಹತ್ರ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತೆ. ಈ ಕ್ವಾಲಿಟಿ ಏನಂತಂದರೆ ಇದರಲ್ಲಿ ನೋಡಿ ಮೇಡಮ್, ಈ ಥರ ತೆಂಗಿನಕಾಯಿ ಈ ಥರ ಇರಬೇಕು ಬಿತ್ತನೆಗೆ. ಇದು ತೊಕ್ಕೆ ಭಾಳ ಸುಲಭವಾಗಿರುತ್ತೆ, ಕಾಯಿ ದೊಡ್ಡದಾಗಿರುತ್ತೆ, ಮತ್ತು ಇದು ಜಾಸ್ತಿ ಇದು ಕಾಯಿ ಬಿಡುತ್ತೆ. ಈ ಥರ ಇದು ಕ್ವಾಲಿಟಿ ಇದು ಮಾಡಬೇಕು. ಇದರಲ್ಲಿ ಕೆಲವು ಮಿಕ್ಸ್ ಇವೆ, ಆಗ ಮಿಕ್ಸ್ ಆಗೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ. ಅದು ಈ ಥರ ಮಿಕ್ಸ್, ಈ ಥರ ಕ್ವಾಲಿಟಿ ಇರಬೇಕು ಮೇಡಮ್. ನಿಮಗೆ ಒಟ್ಟು ಎಷ್ಟು ತೆಂಗಿನ ತೋಟ ಇದೆ? ಅದರ ಮಧ್ಯೆ ಏನೇನು ಬೆಳೆಗಳನ್ನ ಬೆಳೆದಿದ್ದೀರಾ? ತೆಂಗಿನ ತೋಟ ಒಂದು 7-8 ಎಕರೆ ತೆಂಗಿನ ತೋಟ ಇದೆ. ಒಟ್ಟು ಇಲ್ಲಿ 15 ಎಕರೆ ಜಮೀನಿದೆ. ಅದರಲ್ಲಿ 7-8 ಎಕರೆ ತೆಂಗಿನ ತೋಟ ಇದೆ. ಒಂದು 3-4 ಎಕರೆ ಅಡಿಕೆನೂ ಮಿಕ್ಸ್ ಇದೆ. ಆ ಮಧ್ಯೆ ಈಗ ನಾನು ಅದು ಸೀಬೆ ಹಾಕ್ಕೊಂಡಿದ್ದೀನಿ, ಮತ್ತು ಶ್ರೀಗಂಧ ಹಾಕಿದ್ದೀನಿ, ಮತ್ತು ಬಟರ್ ಫ್ರೂಟ್ ಅಂತ ಇದೆ, ಬಟರ್ ಫ್ರೂಟ್ನೂ ಹಾಕಿದ್ದೀನಿ. ಇದು ತೋಟಗಾರಿಕೆ ಬೆಳೆ ಮಾಡಬೇಕು ಸಾವಯವ ಕೃಷಿನಲ್ಲಿ ಅಂತ ಇದು. ಈಗ ಸಾವಯವ ಕೃಷಿ ಅಂದರೆ ಏನೆಲ್ಲ ಮಾಡ್ತೀರಾ ಸಾವಯವ ಕೃಷಿಯಲ್ಲಿ? ಸಾವಯವ ಕೃಷಿ ಅಂತಂದರೆ ನಾವು ಈ ತೋಟ ಅದು ಇದು ಮಾಡುವಾಗ ಇದಕ್ಕೆ ಜೀವಾಮೃತ ಅಂತ ಒಂದು ಸುಭಾಷ್ ಪಾಳೇಕರ್ ಅವರು ಜೀವಾಮೃತ ಅಂತ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲದಲ್ಲಿ ಜೀವಾಮೃತ ಮಾಡೋದು. ಜೀವಾಮೃತ ಅಂದರೆ 10 kg ಸಗಣಿ ನಾಟಿ ಹಸುವಿನ ಸಗಣಿನೇ ಆಗಬೇಕು, ಇಲಾಚಿ ಹಸಿ ಸಗಣಿ ಆಗಬಾರ್ದು. 10 kg 10 ಲೀಟ್ರಷ್ಟು ಇದು ನಾಟಿ ಹಸಿನ ಗಂಜಲ ಉಚ್ಚರೆ, ಮತ್ತು ಈ 2 kg ದ್ವಿದಳ ಧಾನ್ಯದ ಹಿಟ್ಟು ಹುರುಳಿ. ನಮಗೆ ಚೀಪಾಗಿ ಸಿಕ್ಕೋದು ದ್ವಿದಳ ಧಾನ್ಯ ಯಾವ್ದಾದ್ರು ಆಗುತ್ತೆ, ಎಕ್ಸೆಪ್ಟ್ ಈ ಕಡಲೆ ಬೀಜ ಮತ್ತು ಸೋಯಾಬೀನ್ ಬಿಟ್ಟರೆ ಯಾವ ದ್ವಿದಳ ಧಾನ್ಯ ಹಾಕಿದ್ರೂ ಆಗುತ್ತೆ. 2 kg ಇದು ಒಂದು ಯೂನಿಟ್ಟು. ಇದು 2 kg ಬೆಲ್ಲ, ಅದು ಸಾವಯವ ಬೆಲ್ಲ. ಸಾವಯವ ಬೆಲ್ಲ ಬದಲು ನಾನೇನು ಮಾಡ್ತಾಯಿದ್ದೀನಿ, ಸಾವಯವ ಬೆಲ್ಲ ಇವಾಗ ಕಾಸ್ಟ್ಲಿ ಆಗುತ್ತಲ್ಲ, 45-50 ರೂಪಾಯಿ 1 kg ಬೆಲ್ಲ ಆಗುತ್ತೆ. ಅದ್ರ ಬದಲು ಈ ಆಲೆ ಮನೆಯಲ್ಲಿ ಮಡ್ಡಿ ಅಂತ ಸಿಗುತ್ತೆ, ಹಂದಿಗೆ ಹಾಕೋ ಮಡ್ಡಿ, ಅದು ಒಂದು ಕ್ಯಾನ್ ತಂದುಬಿಟ್ರೆ 2 ಯೂನಿಟ್ಗೆ ಆಗುತ್ತೆ. ಅದು ನಮಗೆ 10 ರೂಪಾಯಿ, ಒಂದು 20-25 ರೂಪಾಯಿಗೆ ಸಿಗುತ್ತೆ. ನಮಗೆ ಚೀಪ್ ಆಗುತ್ತಲ್ಲ, ಶೂನ್ಯ ಬಂಡವಾಳ ಮಾಡ್ಕೋಬೇಕಲ್ವ, ಆ ಸುಭಾಷ್ ಪಾಳೇಕರ್ ಪ್ರಕಾರ ಆ ಥರ ಅದು 1 ಯೂನಿಟ್ಟು. ಸಾವಯವ ಕೃಷಿಯಲ್ಲಿ ಸವಾಲುಗಳು ಇರ್ತವೆ, ಉಪಯೋಗನೂ ಇರುತ್ತೆ. ನೀವು ಎದುರಿಸಿದಂಥ ಮೊದಲಿಗೆ ಕೃಷಿ ಅಳವಡಿಸ್ಕೊಂಡಾಗ ಎಂತೆಂಥ ಸವಾಲುಗಳನ್ನ ನೀವು ಎದುರಿಸ್ಬೇಕಾಯ್ತು? ಮೊದಲು ಸಾವಯವ ಕೃಷಿನಲ್ಲಿ ಏನು ಅಂತಂದರೆ ಸವಾಲು, ನಾವು ಕೆಮಿಕಲ್ ಮೆನ್ಯೂರ್ ಹಾಕಿದಾಗ ಆ ಶಾರ್ಟ್ ಕ್ರಾಪು ಹೈ ಈಲ್ಡ್ ಬರುತ್ತೆ, ಆದರೆ ಅದಕ್ಕೆ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ. ನಾವು ಈಗ ಸಾವಯವ ಕೃಷಿ ಅಡಾಪ್ಟ್ ಮಾಡ್ಕೊಂಡಾಗ ಅದು ಸ್ವಲ್ಪವಾಗಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಆಗ ಮೊದಲನೇ ಫಸಲು 2ನೇ ಫಸಲು ಒಂದು ಸ್ವಲ್ಪ ಕಡಿಮೆ ಬರ್ಬೋದು, ಆಮೇಲೆ ಇನ್ಕ್ರೀಸ್ ಆಗುತ್ತೆ. ಸಾವಯವ ಕೃಷಿನಲ್ಲಿ ಪ್ರತಿ ಬೆಳೆ ಈಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಟ್ ದಿ ಡಿಫ್ರೆನ್ಸು. ಅದು ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಅಂದರೆ, ಈ ಭೂಮಿನಲ್ಲಿ ಇದು ನೋಡಿ ಮೇಡಮ್, ಇದು ನಾನು ಹೇಳ್ದನಲ್ಲ ಜೀವಾಮೃತ, ಇದು 1 ಯೂನಿಟ್ 1 ಎಕರೆಗೆ 15 ದಿನಕ್ಕೆ ಒಂದು ಸಾರಿ ಇದನ್ನು ಬಿಟ್ಟರೆ ಸಾಕು. ಅದು ಕೊಳಿಬೇಕಾ? ಇದು ಇಲ್ಲ, ಕೊಳೆಯುವುದಲ್ಲ, ಇದು ನಥಿಂಗ್ ಬಟ್ ಇದು ಕ್ಲಸ್ಟರ್ ಆಫ್ ದಿ ಎನ್ಸೈಮ್ಸ್. ಕೊಳೆಯುವುದಲ್ಲ. 2 ದಿನ ಈ ವಾತಾವರಣ, ಅದು 200 ಲೀಟ್ರ್ ನೀರಿನಲ್ಲಿ 10 kg ನಾಟಿ ಹಸುವಿನ ಸಗಣಿ, 10 ಲೀಟ್ರ್ ಗಂಜಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 2 kg ಇದು ಬೆಲ್ಲ, ಮತ್ತು 1 kg ಅಷ್ಟು ಮಣ್ಣು. ಈ ಮಣ್ಣು ಯಾಕೆ ಹಾಕ್ತೀವಿ, ಈ ಭೂಮಿ ಮಣ್ಣು ಹಾಕಂದರೆ ಅದರಲ್ಲಿ ಎನ್ಸೈಮ್ಸ್ ಇರುತ್ತೆ. ಆ ಎನ್ಸೈಮ್ಸ್ ಈ ವಾತಾವರಣ ಇದು ಮಾಡಿದ್ರೆ, ಈ ವಾತಾವರಣದಲ್ಲಿ ಇದು ಮಾಡಿದ್ರೆ ಅದು 2 ದಿನದಿಂದ 7 ದಿನದವರೆಗೆ ಅದು ಮ್ಯಾಕ್ಸಿಮಮ್ ಅದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ ಎನ್ಸೈಮ್ಸ್ ಅಷ್ಟೇ ನಾವು ಸಪ್ಲೈ ಮಾಡೋದು. ದಿಸ್ ನಾಟ್ ದಿ ಫರ್ಟಿಲೈಸರ್.
ಭೂಮಿನಲ್ಲಿ ಎಲ್ಲ ಇದೆ. ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷ್ ಇದೆ. ಆ ಎಲ್ಲ ಯಾವ ರೂಪದಲ್ಲಿದೆ ಅಂದರೆ ದ್ವಿದಳ ರೂಪ ಅಥವಾ ತ್ರಿದಳದ ರೂಪದಲ್ಲಿದೆ. ಈ ಎಂಜೈಮ್ಸ್ ಏನು ಮಾಡುತ್ತೆ, ಅದನ್ನು ಏಕದಳದ ರೂಪಕ್ಕೆ ತರುತ್ತೆ. ಆ ತಂದಾಗ ಬೇರಿನ ಇದು ಸಸ್ಯದ ಬೇರಿನ ಇದೆಯಲ್ಲ, ಆ ಬೇರಿಗೆ ಸಪ್ಲೈ ಆಗುತ್ತೆ. ಅದು ಭೂಮಿನಲ್ಲಿ ಎಲ್ಲ ಇದೆ. ಆದ್ದರಿಂದ ನಾವು ಹೊರಗಡೆಯಿಂದ ಏನು ತಂದು ಹಾಕ್ಬೇಕಾಗಿಲ್ಲ. ಈಗ ನಾವು ಇಲ್ಲಿ ಏನು ನೋಡ್ತಾ ಇದ್ದೀವಿ, ಬಾಳೆ, ತೆಂಗು, ಹೌದು, ಆಮೇಲೆ ಅಡಿಕೆ, ಇವೆಲ್ಲವೂ ಬೆಳೆದಿರೋದೇ ಸಾವಯವ ಕೃಷಿ. ಹೌದು, ಸಾವಯವ ಕೃಷಿ. ಎಷ್ಟು ವರ್ಷ ಆಯ್ತು ಅಳವಡಿಸ್ಕೊಂಡು? ಸುಮಾರು ನಾನು ಆಲ್ಮೋಸ್ಟ್ ಆಲ್ ಇದಕ್ಕೆ ಈ ಫ್ಲಾಟ್ಗೆ ನಾನು ಇದನ್ನು ಕೆಮಿಕಲ್ ಮೆನ್ಯೂರೇ ಹಾಕಿಲ್ಲ. ಹಿಂದೆ ಅದು ಈ ಉಪ್ಪು ನೇರಳೆ ರೇಷ್ಮೆ ಬೆಳೆ ಬೆಳೀತಿದ್ದಾಗ ಮೆನ್ಯೂರ್ ಹಾಕ್ತಿದ್ದದ್ದು. ಅದು ತೆಗೆದಾಕ್ಬಿಟ್ಟು ಇದು ಅಡಿಕೆ ಹಾಕಿದ್ನಲ್ಲ, ನಾನು ಸಾವಯವ ಕೃಷಿಲೇ ಮಾಡೋದು. ಈಗ ಟೋಟಲಿ ನಿಮ್ದು ಎಷ್ಟು ಫ್ಲಾಟ್ ಇದೆ? ಸುತ್ತ 15 ಎಕರೆ ಇದೆ. 15 ಎಕರೆ. ಮತ್ತೆ ಹನಿ ನೀರಾವರಿ ಪದ್ಧತಿ ಹೌದು, ಅಳವಡಿಸಿದ್ದೀನಿ. ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ಹನಿ ನೀರಾವರಿ. ಇಲ್ಲಿ ಅದಕ್ಕೆ ಮೂಲ ಅದು ಬೋರ್ವೆಲ್ಲು ಇದೆ ಮತ್ತು ಓಪನ್ ವೆಲ್ಲು ಇದೆ ಮೇಡಮ್. ಆ ಪಕ್ಕದಲ್ಲಿ ಒಂದು ಕೆರೆ ನೀರು ಹೋಗುತ್ತೆ ಅಂತ ಹೇಳಿದ್ರಿ ನೀವು. ಅದು ಹಳ್ಳ, ಉಳುವಳ್ಳ ಅಂತ. ಆ ಉಳುವಳ್ಳ ಅನ್ನೋದು ಅದು ನಿಮ್ಗೆ ಉಪಯೋಗಕ್ಕೆ ಬಂದಿದೆಯಾ ಅದು? ಬರ್ತಾ ₹1 ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ, ₹1 ತಿಪ್ಪೆ ಗೊಬ್ಬರನೂ ಹಾಕಿಲ್ಲ. ಜೀವಾಮೃತ ಬಿಟ್ಟಿರೋದು. ಒಂದು ತಿಂಗಳಿಗೆ ಅಥವಾ ನಾನು ರೆಗ್ಯುಲರಾಗಿ ಆ್ಯಕ್ಚುಲಾಗಿ 15 ದಿನಕ್ಕೆ ಒಂದು ಸಾರಿ ಬಿಡಬೇಕು. ಬಿಡೋಕ್ಕೆ ಆಗ್ತಾಯಿಲ್ಲ ನಮಗೆ. ಆ ಲೇಬರ್ ಪ್ರಾಬ್ಲಮಿಂದ, ಮಾಡುತ್ತಾ ಇರೋದು ಪ್ರಾಬ್ಲಮಿಂದ ಬಿಡೋಕ್ಕಾಗ್ತಾ ಇಲ್ಲ. ಸುಮಾರಿಗೆ ಒಂದು ತಿಂಗಳಿಗೊಂದು ಇಷ್ಟು ಬಂದಿದೆ. ಏನೂ ಹಾಕಿಲ್ಲ ಮೇಡಮ್ ಇದಕ್ಕೆ. ಇಷ್ಟು ಬಂದಿದೆ, ಏನೂ ಹಾಕಿಲ್ಲ. ಎಷ್ಟು ಎಕರೆಗಿದೆ ಬಾಳೆ ಇದು? ಬಾಳೆ ಈ ಮಧ್ಯೆ ಒಂದು 4 ಎಕರೆ 3-4 ಎಕರೆ ಇದೆ ಅಷ್ಟೇ ಬಾಳೆ. ಈ ತೆಂಗು ಅದು ಅಡಿಕೆ ತೋಟ ಇದೆಯಲ್ಲ, ಅಷ್ಟಕ್ಕೆ ಮಾತ್ರ ಬಾಳೆ ಹಾಕಿರೋದು. ಅದು ಏನೂ ಹಾಕಿಲ್ಲ. ನಾನು ಹಾಕಿದಾಗಿಂದ ತಿಪ್ಪೆ ಗೊಬ್ಬರನೂ ಹಾಕಿಲ್ಲ. ಬರೀ ಇದೆ ಯಾವುದು ಜೀವಾಮೃತ ಬಿಟ್ಟಿದ್ದೀನಿ 15 ದಿವಸಕ್ಕೆ, ಒಂದು ತಿಂಗಳಿಗೆ ಒಂದು ಸಾರಿ. ಸರ್, ಇದು ನೀವು ಎಷ್ಟು ಬೆಳೆ ತೆಗ್ದಿದ್ದೀರಾ? ಎಷ್ಟು ವರ್ಷ? ಇಲ್ಲ, ಇದೇ ಫಸ್ಟ್ ಬೆಳೆನೇ. ನಾನು ಸುಮ್ಮನೆ ಎಷ್ಟು ವರ್ಷ ಆಯ್ತು ಹಾಕಿ? ಇಲ್ಲ, ವರ್ಷ ಆಗಿಲ್ಲ, ಇನ್ನೂ ಒಂದು 10, 12, 13 ತಿಂಗಳಾಗಿದೆ ಅಷ್ಟೇ. ಈಗ ನೋಡಿ ಗೊನೆ ಬರ್ತಾ ಇದೆ ಅಲ್ಲಿ. ನೋಡಿ ಈ ಥರ ಕಾರ್ಬನ್ ಬರ್ತದೆ. ನಾವು ಬ್ರಷ್ ಕಟಿಂಗ್ ಮಾಡಿದ್ರೆ ಈ ಥರ ಕಪ್ಪು ಭೂಮಿ ಆಗುತ್ತೆ. ಆಗ ಎಲ್ಲ ಬ್ರಷ್ ಕಟಿಂಗ್ ಅಂದ್ರೆ ಏನು ಸರ್? ಬ್ರಷ್ ಕಟಿಂಗ್ ಅಂದರೆ ಈ ಸತ್ತನ ವೈರ್ನಲ್ಲಿ ಕಟ್ ಮಾಡೋದು. ಸುಮ್ಮನೆ ಕಟ್ ಮಾಡಿರ್ತೀರಾ? ಸುಮ್ಮನೆ ಕಟ್ ಮಾಡೋದು. ಅದ್ರ ಮೇಲೆ ಇರಬೇಕು, ಅದ್ರ ಮೇಲೆ ಬಿದ್ದಿರಬೇಕು ಅದು. ಫುಲ್ ಕಳೆ ತೆಗಿಯಲ್ಲ, ಈಗ ಮುಟ್ಟೋದೇ ಇಲ್ಲ, ಉಳೋದೇ ಇಲ್ಲ. ಅಂದ್ರೆ ಭೂಮಿ ಉಳಬಾರ್ದು. ಅದು ಇದು ಉಳಬಾರ್ದು. ಎಷ್ಟು ಒಂದು ಅಂತರದಲ್ಲೇ ಹಾಕಿರ್ತೀರಾ? ಹತ್ತಿರದಲ್ಲೇ ಇದೆ. ಅದು ಇದು ಯಾಕೆ ಅಂತಂದರೆ ಅದು ಇಷ್ಟು ಹತ್ತಿರದಲ್ಲಿ ಹಾಕಿರೋದು. ಈ ಅಕಸ್ಮಾತಾಗಿ ಅದು ನಮಗೆ ಮೇಜರ್ ಕ್ರಾಪು ಇದು ಶ್ರೀಗಂಧ ಬಂದಾಗ ಇವು ಹೋಗ್ಬಿಡ್ಲಿ. ಇದು ಶ್ರೀಗಂಧನಾ? ಶ್ರೀಗಂಧ ಇದು ಬಂದಾಗ ಇದು ಹೋಗ್ಬಿಡ್ಲಿ, ಒಂದು 4 ವರ್ಷ ಬರಲಿ. ಆಮೇಲೆ ಅದು ಎದ್ದ ಮೇಲೆ ಅದು ಬೆಳ್ಕೊಳ್ತದಲ್ಲ, ಅದ್ರ ಪ್ರಯೋಜನನೇ ಆಗುತ್ತೆ. ಇದೇನು ಬೇಕಾಗಿಲ್ಲ. ಶ್ರೀಗಂಧಕ್ಕೆ ನೆರಳು ಬೇಕಾ? ನೆರಳು ಏನು ಬೇಕಾಗಿಲ್ಲ. ಅದನ್ನ ನಾವು ಶ್ರೀಗಂಧ ಮುಂದಿನ ಕ್ರಾಪ್. ಅದು ಇದ್ರ ನೆಕ್ಸ್ಟ್ ಕ್ರಾಪ್. ಅದು ಇಲ್ಲಿ ನೋಡಿ. ಶಾಶ್ವತ. ಹೌದು, ಅದು ಶಾಶ್ವತ. ಇದು ಸೀಬೆ. ಈ ಸೀಬೆನೂ ಹಾಕೊಂಡಿದ್ದೀನಿ. ಸೀಬೆ ಈಗ ಇದು ಹೈದ್ರಾಬಾದ್ ಸಫೇದ್ ಅಂತ 6 ತಿಂಗಳಲ್ಲಿ ಫಲ ಕೊಡುತ್ತೆ. 6 ತಿಂಗಳು? 6 ತಿಂಗಳಿಗೆ ಕೊಡುತ್ತೆ. ಎಷ್ಟು ಹಾಕೊಂಡಿದ್ದೀರಾ ನಿಮ್ಮ ತೋಟದಲ್ಲಿ? ಇದು ಒಂದು 2,000 ಹಾಕಿದ್ದೀನಿ ಮೇಡಮ್. 15 ಎಕರೆಲಿ 2,000? 15 ಎಕರೆಲ್ಲ ಅಷ್ಟಕ್ಕೂ ಬೇಕಲ್ಲ. 8 ಅಡಿಗೆ ಒಂದು ಸಾಕು. ಇದು ಪ್ರೂನಿಂಗ್ ಮಾಡ್ಕೋತೀವಿ, ಚಿಕ್ಕದಾಗಿ ಮಾಡ್ಕೋತೀವಿ. ದೊಡ್ಡ ಮರ ಆಗೋಗಿ ಬಿಡೋಲ್ಲ. ಗಿಡ್ಡದಾಗ ಮಾಡ್ಕೊಂಡ್ರೆ ಹೈ ಡೆನ್ಸಿಟಿ, ಅದು ಮೋರ್ ಈಲ್ಡ್ ಅಂತ. ನೋಡಿ ಇಲ್ಲಿ ಈಗ ಅಡಿಕೆ ಆಗ್ಲೇ ಫಲ ಬಿಡಕ್ಕೆ ಬಂದೆ ಎಷ್ಟು ವರ್ಷ ಆಯ್ತು? ಬಿಡ್ತಾ ಇದೆ. ಅದು ಒಂದು 10 ವರ್ಷದಿಂದ ಬಿಡ್ತಾ ಇದೆ. ನೋಡಿ ಮೇಡಮ್, ಇದು ಆ್ಯಕ್ಚುಲಿ ಕಟ್ ಮಾಡಬೇಕಾಗಿತ್ತು, ಕಟ್ ಮಾಡಿಲ್ಲ. ಇದನ್ನು ಇಲ್ಲಿ ಕಟ್ ಮಾಡಬೇಕಾಗಿತ್ತು, ಕಟ್ ಮಾಡಿಲ್ಲ. ಇದು ಹೈದ್ರಾಬಾದ್ ಸಫೇದ್ ಅಂತ. ಇದು ಬಿಡುತ್ತೆ. ಇದು ಏನೋ ಒಂದು ಸ್ವಲ್ಪ ವೈಟ್ ಬಂದಿದೆ ಅಲ್ಲ? ವೈಟ್ ಅಲ್ಲ, ಅದು ಫಂಗಸ್ ಇರುತ್ತೆ. ಒಂದು ಸ್ವಲ್ಪ ಅದು ರೋಗ ಇದೆ. ಅದಕ್ಕೆ ಮಜ್ಜಿಗೆ ಹೊಡೆದ್ರೆ ಹೋಗುತ್ತೆ. ಹುಳಿ ಮಜ್ಜಿಗೆ.
ಯಾಕೆ ಬರುತ್ತೆ ಇದು ವೈಟ್ ಫಂಗಸ್ಸು? ಫಂಗಸ್ ಇದು ಬರ್ತದೆ, ಫಂಗಸ್ ಬರುತ್ತೆ ಅದು ನೇಚರ್ ಆಗಿ, ಇಲ್ಲ ಅಕ್ಕಪಕ್ಕದಲ್ಲಿ ಬೇರೆ ತೋಟದಲ್ಲಿ ಇರುತ್ತೆ, ಅದು ಬರುತ್ತೆ. ಅದು ಬಂದಾಗ ಇದು ರೆಸಿಸ್ಟೆಂಟ್ ಡೆವಲಪ್ ಆಗ್ಬಿಡುತ್ತೆ ಮೇಡಮ್. ಅದೇ ಸ್ವಲ್ಪ ದಿನದಲ್ಲಿ ಅದರಷ್ಟಕ್ಕೆ ಅದೇ ರೆಸಿಸ್ಟೆಂಟ್. ಇದು ಅಡಿಕೆ ಏನಿದೆಯಲ್ಲ, ಇದು ಭಾಳ ಎತ್ತರದ್ದು. ಎಷ್ಟು ವರ್ಷ ಅಂದ್ರೆ ಇದು? ಅಡಿಕೆ ಒಂದು 30 ವರ್ಷ ಆಗಿದೆ, 25 ವರ್ಷ. ಏನು ಫಲ ಕೊಡುತ್ತೆ ಒಂದು ಇಯರ್ಗೆ? 1 ಇಯರ್ಗೆ ಒಂದು 2 ಲಕ್ಷ ರೂಪಾಯಿ ಇದು ಬರುತ್ತೆ. ಇದು ನನ್ನ ಹತ್ರ ಕೆಲವೆಲ್ಲ ಇದು ಆಗ ಮಧ್ಯೆ ವಾಟರ್ ಸಪ್ಲೈ ಕಡಿಮೆ ಆಗಿ ಸ್ವಲ್ಪ ಹೋದ್ರಿಗೆ ಅದಕ್ಕೋಸ್ಕರನೇ ನಾನು ಇದನ್ನು ಹಾಕಿರೋದು, ಶ್ರೀಗಂಧ ಹಾಕೊಂಡು ಮುಂದೆ ಇನ್ ಫ್ಯೂಚರ್ ಶ್ರೀಗಂಧ ಬರಲಿ ಅಂತ. ಅಡಿಕೆ ಜೊತೆ ಶ್ರೀಗಂಧ ಇರಲಿ ಅಂತ. ಅಡಿಕೆ ತೆಂಗಿನ ಜೊತೆಗೂ ಶ್ರೀಗಂಧ ಇರುತ್ತೆ. ಈಗ ಎಷ್ಟು ದಿವಸಕ್ಕೆ ಈಲ್ಡ್ ಬರ್ಬೋದು ಇದು? ಪ್ರತಿ ವರ್ಷಕ್ಕೆ ಬಾಳೆ 1 ವರ್ಷದ ಮೇಲೆ 2 ತಿಂಗಳಿಗೆ ಬರುತ್ತೆ. ಒಟ್ಟು ಬಾಳೆಗೆ ಏನು ಖರ್ಚು ಮಾಡಿದ್ದೀರಾ? ಏನು ಇಲ್ವೇ ಇಲ್ಲ, ಬರೀ ಗೆಡ್ಡೆ ಹಾಕಿದ್ದೀನಿ ಅಷ್ಟೇ, ಏನು ಹಾಕಿಲ್ಲ. ಅದನ್ನು ಗೆಡ್ಡೆನೂ ಗುಂಡಿ ತೋಡು ಹಾಕಿಲ್ಲ ಮೇಡಮ್. ಸುಮ್ಮನೆ ನಾವು ಒಂದು ಗುದ್ಲಿ ತಗೊಂಡು ಬಾಳೆ ಗಿಡ ನೆಟ್ಟಿದ್ದೀವಿ, ಏನಿಲ್ಲ. ನೋಡಿ ಈ ಗಿಡ ಇದೆಯಲ್ಲ, ಏನು 1 ರೂಪಾಯಿನ ಗೊಬ್ಬರ ಹಾಕಿಲ್ಲ, ಏನಿಲ್ಲ. ನೋಡಿ ಈ ಮಟ್ಟಕ್ಕಿದೆ, ನೋಡಿ ಅಲ್ಲಿ ಗೊನೆ ಬರ್ತಾ ಇದೆ. ₹1 ಗೊಬ್ಬರ ಹಾಕಿಲ್ಲ. ನೀವು ಡಾಕ್ಟರ್ ಆಗಿ ಪ್ರಾಕ್ಟೀಸು ಮಧ್ಯಾಹ್ನ ಇದು ನೀವು ಮೊದಲಿಂದಲೂ ನನಗೆ ರೈತರ ಮಗ, ನನಗೆ ಮೊದಲಿಂದಲೂ ಇಂಟ್ರೆಸ್ಟು. ಅದ್ರ ಜೊತೆಗೆ ಸುಭಾಷ್ ಪಾಳೇಕರ್ ಅವ್ರ ಹತ್ರ ಟ್ರೈನಿಂಗ್ ಹೋಗಿದೆ 20 ವರ್ಷದ ಹಿಂದೆನೇ. ನಾನು ಅದು ನನ್ನ ಮೇಲೆ ಪ್ರಭಾವ ಬೀರ್ತು. ವರ್ತೂರು ನಾರಾಯಣ ರೆಡ್ಡಿ ಅವರ ಅದು ಸ್ಪೀಚ್ಗಳೆಲ್ಲ ಯೂಟ್ಯೂಬ್ನಲ್ಲಿ ಕೇಳಿ ಅದರ ಬಗ್ಗೆ ಇತ್ತು. ಪುಕಾವೋಕೋದು ಅದು ಯಾಕೆ ಅಲ್ಲಿ ಸಾಧ್ಯ ಅಂದರೆ, ಜಪಾನ್ನಲ್ಲಿ 8 ದಿವಸಕ್ಕೆ 10 ದಿವಸಕ್ಕೆ ಮಳೆ ಆಗುತ್ತೆ, ಅದು ದ್ವೀಪ. ಅದು ಇಂಡಿಯಾದಲ್ಲಿ ಪುಕಾವೋಕೋದು ಮೆಥಡ್ ಇದು ಅಡಾಪ್ಟ್ ಆಗಲ್ಲ. ನಾವು ಎರಡೂ ಮಿಕ್ಸ್ ಮಾಡಿಕೊಂಡು ವರ್ತೂರು ನಾರಾಯಣ ರೆಡ್ಡಿ ಅವರ ಫಾರ್ಮುಲಾ ಮಾಡಿದ್ರೆ ನಾವು ಅನುಕೂಲ ಆಗೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ ಬಂಡವಾಳನೇ ಇಲ್ಲ ಮೇಡಮ್. ಮೂಲ ಬಂಡವಾಳ ಇಲ್ಲದೆ ಮಾಡ್ತಿದ್ದೀನಿ ಅಂತ ನೀವು ಹೇಳೋದು? ಮೂಲ ಬಂಡವಾಳ ಇಲ್ಲ, ಹೆಚ್ಚಿಗೆ ಲೇಬರು ಇಲ್ಲ, ಏನಿಲ್ಲ. ನೋಡಿ ಇದು ನಿಮಗೆ ಇದು ನೋಡಿ, ಹಿಂಗೆ ಯಾವುದೇ ಭೂಮಿನ ನಾವು ಬಗೆಯಕ್ಕೆ ಸಾಧ್ಯನಾ? ಈ ಬೇರೆ ಜಮೀನಲ್ಲಿ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ನಾವು ಇದನ್ನೇ ಮಾಡ್ತಾ ಇಲ್ಲಲ್ಲ, ಪಸ್ಮಿ ಇದೆ ಆ ಥರ. ತೇವಾಂಶ ಇನ್ನೂ ಚೆನ್ನಾಗಿದೆ ಅದರಲ್ಲಿ, ಚೆನ್ನಾಗಿದೆ. ಮತ್ತು ಎರೆಹುಳುಗಳೆಲ್ಲ ಬರ್ತಾ ಇದೆ, ರೆಗ್ಯುಲರ್ ಹೀಗೆ ಇರುತ್ತೆ. ಹೀಗೆ ಬೇಸಿಗೆ ಬಂದರೆ ಏನೂ ಇದಾಗಲ್ಲ, ಹೆಚ್ಚಿಗೆ ನೀರು ಬೇಕಾಗಲ್ಲ. ಬೇಸಿಗೆಲ್ಲೂ ನೀರು ಬೇಕು. ನಾವು ಈ ಮಲ್ಚಿಂಗ್ ಹಾಕ್ತೀವಲ್ಲ, ಭೂಮಿ ಮೇಲೆ ಬೀಳದೇ ಇದ್ದರೆ ಅದೇನೇ ನಿಜವಾಗೂ. ನಾವು ಕೃಷಿ ಅಂದರೆ ಏನು ಗೊತ್ತಾ, ಸೂರ್ಯನ ರಶ್ಮಿನ, ಸೂರ್ಯನ ಬೆಳಕನ್ನ ಉಪಯೋಗಿಸ್ಕೊಳ್ಳೋದು. ಅದಕ್ಕೆ ಈ ಮಲ್ಟಿ ಕ್ರಾಪ್ ಹಾಕಬೇಕಾಗಿರೋದು. ಸಿಂಗಲ್ ಕ್ರಾಪ್ ಹಾಕ್ತವ್ರು ನಾವು ಯಾರೂ ಸಕ್ಸಸ್ ಆಗಿಲ್ಲ. ಮಲ್ಟಿ ಕ್ರಾಪ್ ಹಾಕೋದ್ರಿಂದ ಈ ತೆಂಗಿನ ಗಿಡಕ್ಕೆ 750 ಚಿಲ್ಲರೆ ಅದು ಇದನ್ನು ಸೂರ್ಯನ ರಶ್ಮಿನ ತಡ್ಕೊತದೆ. ಅದೇ ಅಡಿಕೆ ಅದಕ್ಕಿಂತ ನೆಕ್ಸ್ಟು, ಬಾಳೆ ಅದಕ್ಕಿಂತ ನೆಕ್ಸ್ಟು. ಅದಕ್ಕೆ ಈ ಮಲ್ಟಿ ಕ್ರಾಪ್ ಹಾಕಿರೋದು. ನೋಡಿ ಆ ಬಾಳೆ ಬೇರೆ ಕಡೆ ಗೊಬ್ಬರ ಹಾಕಿದರೆ ಭಾಳ ಬಂದ್ಬಿಡೋದು. ನಾನು ಹಾಕೋಕೆ ಇಷ್ಟ ಇಲ್ಲ, ಬರೀ ಇದು ಜೀವಾಮೃತದಲ್ಲಿ ಬೆಳೀತಾ ಇರೋದು. ಅದು ಆ ರೀತಿ ಬಂದಿದೆ. ಸಾಕು, ಇಷ್ಟು ಬಂದರೆ ನನಗೆ ಮುಂದೆ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಕಡೆ ಮೊದಲಿಂದನೂ ಇದ್ದೀರಾ ಅಲ್ವಾ? ಹೌದು. ಯಾಕಂದ್ರೆ ಅಡಿಕೆ ಕಮರ್ಷಿಯಲ್ ಕ್ರಾಪ್, ತೆಂಗು ಕಮರ್ಷಿಯಲ್, ಬಾಳೆ ಸೀಬೆ ಕಮರ್ಷಿಯಲ್ ಕ್ರಾಪ್. ಹೌದು. ತೋಟಗಾರಿಕೆ ಮಾತ್ರ ಮಾಡ್ತೀರಾ? ಈ ಗದ್ದೆ ಇಲ್ಲ, ಗದ್ದೆನೂ ಮಾಡ್ತೀನಿ. ಗದ್ದೆನೂ ಒಂದು ಶ್ರೀ ಪದ್ಧತಿ ಅಂತಿದೆ. ಒಂದು ಪೈರನ್ನ ನಾಟಿ ಹಾಕಿ 20 ಇಂಚು ಒಂದು ನಾಟಿ ಹಾಕಿ 35ರಿಂದ 45 ಗೊನೆ ಬರುತ್ತೆ. ಒಂದೇ ಸಿಂಗಲ್ ಪೈರ್ ನಾಟಿ 20 ಇಂಚಿಗೆ ಒಂದು ಪೈರು. ಅದನ್ನು 20 ಇಂಚಿಗೆ ಒಂದು ಲೈನು, ಅದನ್ನು ಹಾಕಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಅದಕ್ಕೂ ಜೀವಾಮೃತನೇ ಬಿಡೋದು. ಅದು ಹಳೆ ಪದ್ಧತಿನ ಶ್ರೀ ಪದ್ಧತಿ ಅನ್ನೋದು? ಹಳೆ ಪದ್ಧತಿ. ಹೌದು, ಹಳೆ ಪದ್ಧತಿ ಅಲ್ಲ. ಹಳೆ ಪದ್ಧತಿ ಅಂದರೆ ಒಬ್ಬ ಶ್ರೀ ಪದ್ಧತಿ ಅಂತ ಒಬ್ಬ ವಿಜ್ಞಾನಿ ಹೆಸರದು. ಅದು ಲೈನ್ಗೆ ಇದು ಮಾಡಿಕೊಂಡು ಅದನ್ನು ಈಲ್ಡ್ ಚೆನ್ನಾಗಿರುತ್ತೆ, ಫೈನ್ ಈಲ್ಡ್ ಇರುತ್ತೆ. ಅಲ್ಲಿ ತೋರ್ಕೊಡ್ತೀನಿ ಗದ್ದೆನ. ಇದಿಷ್ಟೇ ಬಂದ್ರೂ ನಮಗೇನು ತೊಂದರೆ ಇಲ್ಲ ಮೇಡಮ್. ಇದು ಈಗ
ಅದು ಕಡಿಮೆ ಗೊನೆ ಕಾಣುತ್ತೆ. ಮುಂದೆ ನಾನು ಏನು ಬಂಡವಾಳನೇ ಇಲ್ವಲ್ಲ, ಹಾಂ, ನಾನು ಇದಕ್ಕೆ ಕ್ಯಾಪಿಟಲ್ ಹಾಕಿಲ್ಲಲ್ಲ ಮೇಡಮ್. ನಾನು ಕ್ಯಾಪಿಟಲ್ ಇಲ್ಲ, ಬರೀ ಭೂಮಿ ಮಾತ್ರ. ಭೂಮಿ ಮಾತ್ರ ನೋಡಿ, ಇದು ಶ್ರೀಗಂಧ ಇಷ್ಟು ಬಂದಿದೆ. ಹಿಂಗೆ ಬೆಳೆದಾದ್ಮೇಲೆ ಶ್ರೀಗಂಧ ಬಂದಾದ್ಮೇಲೆ ಶ್ರೀಗಂಧ ಕಾಯಿ ಇಕ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ ಅಲ್ಲ? ಖಂಡಿತ ಇಲ್ಲ, ಈಗೆಲ್ಲ ಅಡ್ವಾನ್ಸ್ ಆಗಿಬಿಟ್ಟಿದೆ. ಏನು 8 ವರ್ಷ ಆದಮೇಲೆ ಮಾತ್ರ ಶ್ರೀಗಂಧ ಹಾರ್ಟ್ ವುಡ್ ಫಾರ್ಮೇಷನ್ ಆಗೋದು. ಅಲ್ಲ, ಕದ್ದಿಯವ್ರಿಗೆ ಅದೆಲ್ಲ ಗೊತ್ತಿರಲ್ವಲ್ಲ? ಇಲ್ಲ, ಅವ್ರಿಗೂ ಗೊತ್ತು. ಅವ್ರು ಭಾಳ ಫಾಸ್ಟು. 8 ವರ್ಷದ ಆಗದೇ ಇದ್ದರೆ ಹಾರ್ಟ್ ವುಡ್ ಆಗೋದಿಲ್ಲ. 8 ವರ್ಷದಿಂದ 15 ವರ್ಷದ ಅದು ಕಟಾವು ಬರೋದು. ಹಾರ್ಟ್ ವುಡ್ ಫಾರ್ಮ್ ಆಗ್ಬೇಕಾದ್ರೆ ಅದಕ್ಕೆ ನೀರು ಕಡಿಮೆ ಹಾಕ್ಬೇಕು. ಆವಾಗ ಈಗ ಎಷ್ಟಾದ್ರು ಬೆಳೆಯಲ್ಲಿ ಹಾರ್ಟ್ ವುಡ್ ಫಾರ್ಮ್ ಆದ್ರೆ ಮಾತ್ರ ಅದು ವ್ಯಾಲ್ಯೂ. ಅದರ್ವೈಸ್ ಇದು ಫೈರ್ ವುಡ್ ಇದ್ದಂಗೆ. 8 ವರ್ಷದವರೆಗೆ ಅದು ಫೈರ್ ವುಡ್ಡೇ, ಯಾರೂ ಮುಟ್ಟಲ್ಲ. 8 ವರ್ಷ ಆದಮೇಲೆ ಹಾರ್ಟ್ ವುಡ್ ಆಗೋದು. ಹಾರ್ಟ್ ವುಡ್ಡಲ್ಲೇ ಇದು ನಮ್ಮಲ್ಲಿ ಅದು ಟೆಕ್ನಾಲಜಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಡು ಇದ್ದಿದ್ದಾರೆ, ಚಿಪ್ ಅಳವಡಿಸೋದು. ನೀವು ಅದೊಂದು ಮರಕ್ಕೆ ಚಿಪ್ ಹಾಕ್ಬಿಟ್ರೆ ನಿಮಗೆ ಗೊತ್ತೇ ಇರೋದಿಲ್ಲ. ನಿಮಗೆ ಚಿಪ್ ಹಾಕಿರೋದು ಆ ಕಲರ್ಗೆ ಏನು ಗೊತ್ತಾಗುತ್ತೆ, ಎಲ್ಲೋ ತೊಗೊಂಡೋಗ್ತಾರೆ. ಟ್ರೇಸ್ ಅಪ್ ಮಾಡಿದ್ರೆ ಇಂಥ ಕಡೆನೇ ಇದೆ ಅಂತ ಇದು ಮಾಡಿದೆ. ಅಷ್ಟು ಟೆಕ್ನಾಲಜಿ ಗೊತ್ತಾಗಿದೆ ಈಗ. ಚಿಪ್ ಅಳವಡಿಸ್ಬೋದು, ಚಿಪ್ ಅಳವಡಿಸ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಅವರು ಫಾರೆಸ್ಟ್ನವ್ರು ನಮಗೆ ಸಬ್ಸಿಡಿನೂ ಬೇಕಾದ್ರೆ ಕೊಡ್ತಾರೆ. ನೀವು ಅಳವಡಿಸ್ಬೇಕು ಅಂತಿದ್ದೀರಾ? ಅಳವಡಿಸ್ಬೇಕು ಅಂತ ಇದ್ದೀನಿ. ಯಾವ ಅದು ಇದಕ್ಕೆ ಅಳವಡಿಸೋದು? 8 ವರ್ಷಕ್ಕಾ? 8 ವರ್ಷ 6 ವರ್ಷ ಹಿಂಗೆ ಆದಂಗೆ ಅಳವಡಿಸ್ಕೊಂಡು ಹೋಗ್ತೀನಿ. ಒಳ್ಳೆ ಟೆಕ್ನಾಲಜಿ ಇದು. ನೋಡಿ ಮೇಡಮ್, ಈ ಥರ ಬ್ರಷ್ ಕಟಿಂಗ್ ಮಾಡ್ಕೊಂಡು ಹೋದರೆ ಹಾಂ, ನಮಗೆ ಒಳ್ಳೆ ಈಲ್ಡ್ ಬರುತ್ತೆ. ಹಾಂ, ನೆಕ್ಸ್ಟ್ ಮಲ್ಚಿಂಗ್ ಅಷ್ಟೇ. ಕರೆಕ್ಟಾ ಸರ್? ಎಷ್ಟು ಇದು ನೀವು ನಿಮ್ಮ ತೋಟದಲ್ಲಿ ಕೂಲಿ ಆಳುಗಳನ್ನ ಎಷ್ಟು ಜನ ಇಟ್ಟಿದ್ದೀರಾ ಸರ್? ಒಂದು 2-3 ಜನ ಇದ್ದಾರೆ ಅಷ್ಟೇ, 3-4 ಜನ. ಹಾಂ, ಒಂದಷ್ಟು ಪೌಲ್ಟ್ರಿನೂ ಇದೆ. ಹಾಂ, ನನ್ನ ಹತ್ರ ಪೌಲ್ಟ್ರಿ ಇದೆಯಲ್ಲ, ಹಾಂ, ಆ ಪೌಲ್ಟ್ರಿ 2 ಫಾರಮ್ ಇದೆ. ಅದರದ್ದು ಅದು ಒಂದು 4 ಜನ ಇದ್ದಾರೆ ಅಷ್ಟೇ. ಹಾಂ, 4 ಜನ ಡೈಲಿ ಬಂದು ಹೋಗೋದು ಅವರು. ಅವರೇನು ಇಲ್ಲಿರಲ್ಲ? ಇಲ್ಲಿ ಇರೋದಿಲ್ಲ. ಇರುವಂಥ ಫ್ಯಾಮಿಲಿ ಬೇಕಾಗಿದೆ, ಸಿಗ್ತಾ ಇಲ್ಲ. ಹಾಂ, ಲೇಬರ್ ಪ್ರಾಬ್ಲಮ್ ಇದೆ, ಸಿಗ್ತಾ ಇಲ್ಲ. ಈಗ ಎಲ್ಲರೂ ಕೃಷಿನಲ್ಲಿ ಲೇಬರ್ ಕಾಸ್ಟ್ಲಿ ಮಾಡೋಕ್ಕಾಗಲ್ಲ ಅಂತಾರೆ ಮೀಡಿಯಂ ರೈತರು. ಕಾರಣ ಏನು ಗೊತ್ತಾ ಮೇಡಮ್? ಹಾಂ, ನಾವು ಜಾಸ್ತಿ ರೇಟ್ ಕೇಳ್ತೀವಿ, ಹಾಂ, ಬೇರೆಯವ್ರಿಗಿಂತ ಜಾಸ್ತಿ ರೇಟ್ ಕೇಳ್ತೀವಿ. ಹೌದು, ರೇಟ್ ಕೊಡ್ತೀವಿ. ನಿಮ್ದು ಏನು ಸ್ಪೆಷಾಲಿಟಿ ತೋರಪ್ಪ. ನಾವು ಕೆಮಿಕಲ್ ಮೆನ್ಯೂರ್ ಹಾಕ್ಬಿಟ್ಟು ಪೆಸ್ಟಿಸೈಡ್ಸ್ ಹಾಕ್ಬಿಟ್ಟು ಅದು ಪೆಸ್ಟಿಸೈಡ್ಸ್ ಎಲ್ಲ ಹೊಡೆದು ಅದು ಈಗ ಭತ್ತ ಏನು ರೇಟಿಗೆ ಬರ್ತದೆ? ಬೆಂಬಲ ಬೆಲೆ 1850 ರೂಪಾಯಿ ಮಾಡವ್ರೆ. ಆ ಬೆಲೆನಲ್ಲಿ ಆದರೆ ನಿಮ್ಮ ಕಾಸ್ಟು ಇದೆಲ್ಲ ಸಾಲಲ್ಲ. ನಾನು ಕ್ವಾಲಿಟಿ ನನ್ನ ಭತ್ತನ ನಾನು 4000 ರೂಪಾಯಿಗೆ ಒಂದು ಕ್ವಿಂಟಲ್ ಮಾರ್ತೀನಿ. ಏನು ಭತ್ತ ನಿಮ್ಮದು? ಸಾವಯವ ಕೃಷಿ, ಸೇಮ್ ನಾಟಿ ಭತ್ತನೇ. ಹಾಂ, ನಾನು ಪರೀಕ್ಷೆ ಮಾಡಿ 1 kg ಅಕ್ಕಿ 100 ರೂಪಾಯಿ ತಗೋತಾರೆ. ಹಾಂ, ವ್ಯತ್ಯಾಸ ಏನು ಅಂತ ತೋರ್ಬೇಕಲ್ಲ. ನಾನು ಡಿಮ್ಯಾಂಡ್ ಮಾಡ್ತೀನಿ, ಗುಣಮಟ್ಟ ಮುಖ್ಯ. ನಾನು ಡಿಮ್ಯಾಂಡ್ ಮಾಡ್ತೀನಿ. ಇಲ್ಲಪ್ಪ, ನಾನು ರೇಟ್ ಫಿಕ್ಸ್ ಮಾಡಿ. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾರ್ಕೆಟ್ ಅವೈಲಬಿಲಿಟಿ ಆ್ಯಂಡ್ ಯು? ದಿಸ್ ಈಸ್ ದಿ ಅವೈಲಬಿಲಿಟಿ. ಹೋಗಿ ತೊಗೊಂಡೋಗಿ ಟೆಸ್ಟ್ ಮಾಡಿಸಿ. ಸಾವಯವ ಆದಾಗ ಜೀವನ ಅವಶ್ಯಕ ವಸ್ತು ಸಾವಯವ ಆದಾಗ ಕ್ಯಾನ್ಸರು, ಇದು ಕಿಡ್ನಿ ಟ್ರಬಲ್ಲು, BP, ಶುಗರ್ ಇವೆಲ್ಲ ಕಡಿಮೆ ಆಗೋದಿಲ್ವಾ? ಮಾಡ್ಕೊಂಡು ಕೊಡಿ ನನಗೆ. ನಮ್ಮದೇ ಒಂದು ಸ್ಪೆಷಾಲಿಟಿ ಇರಬೇಕು. ನಾವು ರೈತ ಮಾತ್ರ ನಾವು ರೇಟ್ ಮಾತ್ರ ಕೇಳೋದು, ಮಾಡೋದು ಮಾತ್ರ ಅದು ವಿಷಯುಕ್ತ, ಅದು ವಿಷಮುಕ್ತ ಮಾಡಲ್ಲ, ವಿಷಯುಕ್ತ ಆಹಾರ ಕೊಡೋದು ತಿನ್ನೋಕ್ಕೆ. ಅದಕ್ಕೆ ಹೆಂಗೆ ಸಾಧ್ಯ? ಅಂದರೆ ಇದು ಪಾರ್ಟ್ ಟೈಮ್ ವರ್ಕ್ ಆಗಲ್ಲ. ಕೃಷಿ ಯಾವಾಗ ಫುಲ್ ಟೈಮ್? ಹೌದು. ಕೃಷಿ ಸರ್, ಸ್ವಲ್ಪ ಕೃಷಿ ಯಾವಾಗಲೂ ನಾವು ಕೆಲಸ ಮಾಡಲಿ ಬಿಡಲಿ, ನಾವು ಕೃಷಿ ಜೊತೆ ಪ್ರತಿದಿನ ನಮ್ಮ ಜಮೀನನ್ನ ನಾವು ತಿರುಗಾಡಬೇಕು, ಇಲ್ಲೇ ಇರಬೇಕು. ಆಗ ಮಾತ್ರ ಅದು ನಮಗೆ ಒಂದು ಅದು ಸಕ್ಸಸ್ ಆಗುತ್ತೆ ಮೇಡಮ್. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.